ಶಂಕಿತ ಕಾರ್ಡ್ದಾರು ಅಂತ ಅಂದ್ಬಿಟ್ಟು ಇವತ್ತು ಪ್ರತಿ ಕ್ಷೇತ್ರದಲ್ಲಿ 5,00,000, 5,000, 6,000, 8,000 ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀರಾ. ಏಕಾಏಕಿ ರದ್ದು ಮಾಡಿ ಅಂತಕ್ಕಂಥದ್ನ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿಲ್ಲ ಸರ್ಕಾರಕ್ಕೆ. ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಯಾರು ಅಕ್ರಮವಾಗಿ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ, ನಿಯಮ ಮೀರಿ ಕಾರ್ಡ್ಗಳನ್ನು ಮಾಡಿಸಬೇಕು. ಆದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಭಾಗ್ಯಲಕ್ಷ್ಮಿ ಹಣವನ್ನ ಕೊಡಬೇಕು ಅಂತಕ್ಕಂಥ ನೆಪವನ್ನು ಒಡ್ಡಿ ಇವತ್ತು ಆ ಮನೆಯಲ್ಲಿ ಒಬ್ರಿರ್ಲಿ, ವಯಸ್ಸಾದ ಇಬ್ರಿರ್ಲಿ, ಅವರ ಮಕ್ಕಳು ಇಲ್ಲ ಟ್ಯಾಕ್ಸಿ ಓಡಿಸ್ತಾರೆ, ಇಲ್ಲ ಅವರೊಂದು ಮನೆ ಕಟ್ಟೋದಕ್ಕೆ ಸಾಲ ತಗಬೇಕು ಅಂತಕ್ಕಂಥದ್ದು ಹೋದಾಗ GST ಕಟ್ಟಬೇಕಾಯ್ತದೆ. ಇಂತಹ ಸಂದರ್ಭದಲ್ಲಿ ಅವರ GST ಕಟ್ಟಿದ್ದಾರೆ ಅಂತ ಒಂದೇ ಒಂದು ನೆಪಕ್ಕೆ 3 ವರ್ಷದ ಲೋನ್ ತಗೊಬೇಕಾದ್ರೆ ನಾವು ಇನ್ಕಮ್ ಟ್ಯಾಕ್ಸ್ 3 ವರ್ಷದ ಆಡಿಟ್ ಮಾಡಿಸಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ 50 ರೂಪಾಯಿ 100 ರೂಪಾಯಿ ಕಟ್ಟಿದ್ದಾರೆ. ನಮ್ಮ ಇಲಾಖೆ ಮಿನಿಸ್ಟರ್ ಉತ್ತಮರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಆಹಾರ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಒಂದು ಮನೆಗೆ ಹೋಗಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೊಂದು ಕ್ಷೇತ್ರದಲ್ಲಿ 5,000ದಿಂದ 8,000 ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಅವರ ಅರ್ಹತೆ ಇರ್ತಕ್ಕಂಥವ್ರಿಗೆ ಕಾರ್ಡನ್ನ ಕೊಡಬೇಕು. ಅವ್ರಿಗೇನಾಗಿದೆ, ಒಂದ್ ಕಡೆ ಪೆನ್ಷನ್ ಬರ್ತಿತ್ತು, ಪೆನ್ಷನ್ ನಿಂತಾಯ್ತು, ಇನ್ನೊಂದ್ ಕಡೆ ಮೆಡಿಕಲ್ ಇದಾಯ್ತಿತ್ತು, ಅದು ನಿಂತಾಯ್ತು. ಅವನ್ನೆಲ್ಲ APL ಕಾರ್ಡ್ದಾರಾಗಿ ಮಾಡಿದ್ದಾರೆ. ನಾನು ತಮ್ಮ ಮೂಲಕ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಕ್ಕಂಥದ್ದು, APL ಕಾರ್ಡ್ದಾರರು ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು APL ಕಾರ್ಡ್ದಾರರು. ಕನಿಷ್ಠ ಪಕ್ಷ ನೀವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಿರಿ, ಕೊಡಿ, ಸಂತೋಷ. ಆ APL ಕಾರ್ಡ್ದಾರರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯವನ್ನ ಮಾಡ್ತೇನೆ. ಅದು 8ನೇ ಗ್ಯಾರಂಟಿ ಅನ್ಕೊಳ್ಳಿ. APL ಕಾರ್ಡ್ದಾರರಿಗೆ ವೈದ್ಯಕೀಯ ಸೌಲಭ್ಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿ, ಜೊತೆಗೆ ತಮ್ಮ ಕಾಲದಲ್ಲೂ ಪೋರ್ಟಬಿಲಿಟಿ ಇತ್ತು. ಇವತ್ತು ಬೆಂಗಳೂರು ನಗರಕ್ಕೆ ಈ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಜನ, ಲಕ್ಷಾಂತರ ಜನ ಬಂದು ಹೊಟ್ಟೆಪಾಡಿಗಾಗಿ ಕೂಲಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ತಮ್ಮ ಕಾಲದಲ್ಲೂ ಪೋರ್ಟಬಿಲಿಟಿ ಇತ್ತು. ಮಂಗಳೂರಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ, ಗುಲ್ಬರ್ಗಾದಿಂದ ಬರ್ತಾರೆ, ಯಲಬುರ್ಗಾದಿಂದ ಬರ್ತಾರೆ. ಅನೇಕ ನನ್ನ ಕ್ಷೇತ್ರದಲ್ಲಿ ಒಂದು 10,000 ಜನ ಇದ್ದಾರೆ. ನಾನು ಇಡೀ ರಾಜ್ಯದ ಬೆಂಗಳೂರಿನ ಸ್ಥಿತಿ ಹೇಳ್ತಾ ಇದ್ದೇವೆ. ಯಾವ ಅಂಗಡಿನಲ್ಲೂ ಪೋರ್ಟಬಿಲಿಟಿ ಪಾಲಿಸ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ತಿರ್ಗಾ ಗುಲ್ಬರ್ಗಾಯಿಂದ ಬಂದಿರತಕ್ಕಂಥ ರೇಷನ್ ತಗೊಬೇಕು ಅಂದ್ರೆ ಟ್ರೈನ್ ಅಲ್ಲಿ ತಿರ್ಗಾ ಮತ್ತೆ ಅಲ್ಲಿ ಹೋಗ್ಬೇಕು. 3 ತಿಂಗಳು ತಾಣ್ಲಿಲ್ಲ ಅಂದ್ರೆ ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಕೊಡ್ತಾ ಇಲ್ಲ. ನಮ್ಮ ಸನ್ಮಾನ ಸಚಿವರು ಅದನ್ನ ಪಾಲನೆ ಮಾಡ್ತಿದ್ದೀವಿ ಅಂತಂದ್ರು. ಯಾರು ಬೇಕಾದ್ರೂ ಹೋಗಿ ಹೊರಗಡೆಯಿಂದ ಬಂದ ಜನಕ್ಕೆ ರೇಷನ್ ಅಂಗಡಿಯವರು ಹೇಳ್ತಾರೆ, ನಮ್ದು ಇದು ಫಸ್ಟ್ ಇಲ್ಲಿಗೆ ಸ್ಥಳೀಕರಿಗೆ ಕೊಟ್ಟು ಮಿಕ್ಕುದೇ ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದನ್ನ ಪೋರ್ಟಬಿಲಿಟಿನ ತಮ್ಮ ಮುಖೇನ ಏನು ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ, ಇಲ್ಲ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂಥದ್ದನ್ನ ಇದನ್ನ ಪಾಲಿಸಲೇಬೇಕು ಅಂತಕ್ಕಂಥದ್ದು ತಮ್ಮ ಮುಖೇನ ಸರ್ಕಾರಕ್ಕೆ ನಾನು ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷೆ.